ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. UPSC ರ್ಯಾಂಕ್ ವಿಜೇತ ಡಾಕ್ಟರ್ ವರುಣ್ ಗೌಡರನ್ನು ಸನ್ಮಾನಿಸಿದ ಸಚಿವ ಡಾಕ್ಟರ್ MC ಸುಧಾಕರ್. ಕೇಂದ್ರ ಸರ್ಕಾರದ UPSC ಪರೀಕ್ಷೆ ಸೇರಿದಂತೆ ಸಾಫ್ಟ್ ಸರ್ವಿಸ್ ಕಮಿಷನ್ ಪರೀಕ್ಷೆಗಳಿವೆ. ಇದರ ಬಗ್ಗೆ ರಾಜ್ಯದ ಜನತೆಗೆ ತಿಳಿದಿಲ್ಲ. ಇದರ ಬಗ್ಗೆ ರಾಜ್ಯದಲ್ಲಿ ತಿಳುವಳಿಕೆ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಎಂದು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. UPSC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್, ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕ್ ಪಡೆದ ಡಾಕ್ಟರ್ P. ವರುಣ್ ಗೌಡರನ್ನು ಮತ್ತು ಪೋಷಕರನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಅವರ ನಿವಾಸದಲ್ಲಿ ಸನ್ಮಾನಿಸಿ ಮಾತನಾಡುತ್ತಿದ್ದ ಸಚಿವರು, UPSC ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಒಳ್ಳೆಯ ಅವಕಾಶಗಳಿವೆ ಎಂದರು. ಇತ್ತೀಚೆಗೆ ನಾವು ಇಲಾಖೆಯಿಂದ ಸಭೆ ನಡೆಸಿ ವಿಶ್ವವಿದ್ಯಾಲಯಗಳಲ್ಲಿ ಸಾಫ್ಟ್ ಸರ್ವಿಸ್ ಕಮಿಷನ್ ಪರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ. ಇದರ ಬಗ್ಗೆ ರಾಜ್ಯದಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ನಾವು ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಸಿಲೆಬಸನ್ನು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ತರುವ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎಂದ ಅವರು, ಅದಕ್ಕೆ ಉಪಸಮಿತಿಯನ್ನು ಸಹ ರಚನೆ ಮಾಡಿ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಮಾಡುತ್ತಿದ್ದೇವೆ. ಪುಸ್ತಕಗಳನ್ನು ಖರೀದಿ ಮಾಡುವ ಬದಲು ವ್ಯಾಸಂಗ ಮಾಡುವಾಗಲೇ ಸಿಲೆಬಸ್ ಇದ್ದರೆ ಸುಲಭವಾಗುತ್ತದೆ ಎಂದು ಅವರು ವಿವರಿಸಿದರು. ಡಾಕ್ಟರ್ ವರುಣ್ ಗೌಡರ ಸಾಧನೆ ಹಿಂದೆ ತಂದೆ ತಾಯಿ ಇರುವುದು ತುಂಬ ಸಂತೋಷ. ಇತರರು ಇವರ ಮಾರ್ಗದರ್ಶನ ಪಡೆಯಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಬೇಕು ಎಂದ ಸಚಿವರು, ಪೊಲೀಸ್ ಇಲಾಖೆಗೆ ಸೇರಿದಾಗಿನಿಂದ ಕಂಡಿದ್ದನ್ನು ಕನಸನ್ನು ನನಸು ಮಾಡಿರುವುದರ ಜೊತೆಗೆ ಅವಿಭಜಿತ ಜಿಲ್ಲೆಗೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದ ವರುಣ್ ಗೌಡರನ್ನು ಸಚಿವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ, ಚಿಂತಾಮಣಿ ಉಪವಿಭಾಗದ DYSP P. ಮುರಳೀಧರ್ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. UPSC ಎಕ್ಸಾಮಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ ಗಳಿಸಿ 462ನೇ ರ್ಯಾಂಕ್ ತಂದು ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ಪಡೆದಿರ್ತಕ್ಕಂಥ ಡಾಕ್ಟರ್ ವರುಣ್ ಗೌಡ ಅವರ ಸಾಧನೆ ಎಲ್ಲರೂ ಮೆಚ್ಚುಗೆ ಪಡೆಯತಕ್ಕದ್ದು. ಇದನ್ನೇ ಬೇರೆಯವರು ಸಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ UPSC ತೇರ್ಗಡೆ ಆಗಬೇಕಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮಾನ್ಯ ಸಚಿವರು ಅವರಿಗೆ ಸನ್ಮಾನ ಮಾಡಿ, ಇನ್ನೂ ಬೇರೆ ಶಾಲಾ ಮಕ್ಕಳು, ಬೇರೆ ಕಾಲೇಜ್ ಸ್ಟೂಡೆಂಟ್ಸು ಸಹ ಇನ್ನೂ ಉತ್ತಮ ರೀತಿಯಲ್ಲಿ ಇದೇ ತರಹ UPSC ರ್ಯಾಂಕ್ ಪಡೆದು ನಮ್ಮ ಜಿಲ್ಲೆಗೆ ಹೆಸರು ತರಬೇಕಂತ ನಾವು ಶುಭ ಆಶಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರು, ಮಾನ್ಯ ಸಚಿವರು, ನಮ್ಮ ಚಿಂತಾಮಣಿಯ ಶಾಸಕರು ಸುಧಾಕರ್ ಸರ್ ಅವರು ರಿಸಲ್ಟ್ ಬಂದಿದ್ದೀರ ನಾನು ಕಾಲ್ ಮಾಡಿದ್ರು. ಅಧಿವೇಶನ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರಿಗೆ ಕರೆಸಿ ನನಗೂ ಅವರು ನಮ್ಮ ಕುಟುಂಬಕ್ಕೂ ಸನ್ಮಾನ ಮಾಡಿರೋದ್ರಿಂದ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿ ನಡೆದಿರೋ ಎಲ್ಲ ಹಿರಿಯರು, ಮುರಳೀಧರ್ ಸರ್ ಆಗಿರ್ಬೋದು, ಶಿವರಾಜ್ ಸರ್ ಆಗಿರ್ಬೋದು, ಅವರೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. UPSCಯಲ್ಲಿ ನಾನು 462ನೇ ರ್ಯಾಂಕ್ ಪಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೇಯ್ನ್ ಕಾರಣ ಏನಂದರೆ ನಮ್ಮ ಫ್ಯಾಮಿಲಿಯವರು. ನಮ್ಮಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆದರೂ, ನಮ್ಮಮ್ಮ PUC ಅಷ್ಟೇ ಓದಿದ್ರು. ಅವರು ಫಸ್ಟಿಂದ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಅದಕ್ಕೋಸ್ಕರ ನನ್ನ ಡಾಕ್ಟ್ರ್ ಮಾಡಿದರು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನನ್ನ ಫ್ರೀ ಸೀಟ್ ಸಿಕ್ತು. ಆ್ಯಕ್ಚುಲಿ ನಾನು ಅದಕ್ಕೂ ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ನಾನು ಓದಿರೋದು, ನನ್ನ ಫೀಸ್ ಎಲ್ಲ 1 ಲಕ್ಷ ಕೂಡ ಇಲ್ಲ, 5 ವರ್ಷ ಸೇರಿ. ಇದು ಎಷ್ಟೊಂದು ಜನ ಕೋಟಿ ಕಟ್ ಮಾಡ್ತಾರೆ, ನಾನು 1 ಲಕ್ಷನೂ ಇಲ್ಲ. ಅದರಿಂದ ನಾನು ಕರ್ನಾಟಕ ಸರ್ಕಾರಕ್ಕೂ ನಾನು ಕೃತಜ್ಞತೆ ಆಗಿದೆ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಂದರೆ, ಈಗ ನಾವು ಒಂದು 10 ಲಕ್ಷ 20 ಲಕ್ಷ ಕಟ್ಟಿ ಓದಿದ್ರೆ ಅದನ್ನ ಸಾಲ ತೀರಿಸ್ಬೇಕನ್ನೋ ನಮ್ಮ ತಲೆಯಲ್ಲಿರುತ್ತೆ. ಸೊ ಅವಾಗ ನಾವು ಬೇರೆ ಏನು ಮುಂದೆ ಆಲೋಚನೆ ಮಾಡೋಕ್ಕಾಗಲ್ಲ, ದುಡಿಯೋಕ್ಕೆ ಹೋಗ್ತೀವಿ. ಸೊ ಈ ಒಂದು ಏನಾದರೂ ನಮ್ಮ ರಾಜ್ಯದಲ್ಲಿ ಈ ಥರ ಅವಕಾಶ ಕೊಟ್ಟಿರೋದು, ಈ ಥರ ಅವಕಾಶ ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಇಲ್ಲ. ಎಸ್ಪೆಷಲಿ ನಮ್ಮ ನಾರ್ತ್ ಇಂಡಿಯಲ್ಲಿ ನೋಡಿದ್ರೆ ಇಷ್ಟು ಗೌರ್ಮೆಂಟ್ ಕಾಲೇಜ್ ಇಲ್ಲ ಮತ್ತು ಇಷ್ಟು ಎಜುಕೇಷನ್ ಫೆಸಿಲಿಟೀಸ್ ಇಲ್ಲ. ಸೊ ನಮ್ಮ ರಾಜ್ಯದಲ್ಲಿ ನಾವು ಹುಟ್ಟಿರೋದೇ ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಗೆ ಯಾವತ್ತು ಕನಸು ಜಾಸ್ತಿ ಇರಬೇಕು, ಒಂದೇ ಥರ ನಾವು ಸೆಟ್ಲ್ ಆಗಬಾರ್ದು. ನಾನು ಡಾಕ್ಟ್ರ್ ಆಯಿತು, ನಂತರ ನನ್ನ ಅಪ್ಪ ಅಮ್ಮಗೆ ಹೇಳಿದೆ ನಾನು UPSC ಮಾಡ್ತೀನಂತ. ಸೊ ಅವ್ರು ಸಹಕಾರ ಮಾಡ್ತಾರೆ. ಈಗ ಅದೇ ಥರ ನಾನು UPSC ಪಾಸ್ ಮಾಡಿ IPS ಆಗಿದ್ದೀನಿ. ನಮ್ಮ ಜಿಲ್ಲೆ, ನಮ್ಮ ತಾಲೂಕಲ್ಲಿ ಏನಿದೆ
ತುಂಬ ಎಜುಕೇಷನ್ಗೆ ನಮ್ಮ ಚಿಂತಾಮಣಿ ಜಿಲ್ಲೆ ಯಾವತ್ತು ಫೇಮಸ್. ಯಾವತ್ತು ನೀವು ನಮ್ಮ ಜಿಲ್ಲೆ ಟಾಪರ್ಸ್ ನೋಡಿದ್ರೆ ಯಾವತ್ತು ಚಿಂತಾಮಣಿಯವರೇ ಇರ್ತಾರೆ. ನಾನಿದ್ದಾಗ ನಾನು ಡಿಸ್ಟಿಕ್ ಸೆಕೆಂಡ್ ಬಂದಿದ್ದೆ 10th. ಸೊ ಯಾವಾಗ ನಾವೇ ಇರ್ತೀವಿ. ಸೊ ಇಂಥ ಎಜುಕೇಷನ್ ಇರೋ ಸಿಟಿಯಲ್ಲಿ ಹುಟ್ಟಿ ನಾವು ಮುಂದೆ ಜಾಸ್ತಿ ಹೆಚ್ಚು ಕನಸು ಕಾಣಬೇಕು. ತುಂಬ ಜನ ಡಾಕ್ಟರ್ಸ್ ಆಗಬೇಕು, ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಬ್ ಮಾಡಬೇಕು. ಹಂಗೆ ಸರ್ ಹೇಳ್ದಂಗೆ ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ತೌಸಿಫುಲ್ಲಾ ಖಾನ್ ಅಂತ, ಅವ್ರು 700 ರ್ಯಾಂಕ್ ಬಂದಿದ್ದಾರೆ, ಕೋಲಾರವರು. ಸರ್ ಹೇಳ್ದಂಗೆ ಅವರು CSIR ಗೌರ್ಮೆಂಟ್ ಜಾಬ್ ಇದು, ಹೈದರಾಬಾದಲ್ಲಿ ಕೆಲಸ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. CSIR ಜಾಬ್ ಮಾಡಿಕೊಂಡು ಅವ್ರು ಕ್ಲಿಯರ್ ಮಾಡಿದ್ದಾರೆ. ಸೊ ಅದೇ ಥರ ನಮ್ಗೆ ಯಾವ ಜಾಬ್ ಸಿಗುತ್ತೆ, ಯಾವ ಅವಕಾಶ ಸಿಗುತ್ತೋ ಫಸ್ಟ್ ನಾವು ಹೋಗಬೇಕು. ಇನ್ನೊಬ್ಬರು ಸಾಗರ್ ಅಂತ, ಅವರು PSI ಆಗಿದ್ದರು, ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ PSI ಆಗಿದ್ದರು. ಸೊ ಅವರು PSI ಆಗಿ ಹೋಗಿದ್ದಾರೆ, ನಂತರ ಕ್ಲಿಯರ್ ಮಾಡಿದ್ದಾರೆ. ಸೊ ನಮ್ಗೆ ಯುವಕರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಗೆ ಯಾವ ಆಪರ್ಚುನಿಟಿ ಸಿಗುತ್ತೋ ಅದಕ್ಕೆ ಹೋಗಿ, ಫಸ್ಟ್ ಅಲ್ಲಿ ಸೆಟ್ಲ್ ಆಗಿ ನಂತರ ನೀವು ಮುಂದೆ ಇನ್ನೊಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ. ಅದ್ರ ಬದಲು ಟೈಮ್ ವೇಸ್ಟ್ ಮಾಡಬೇಡಿ. ಸರ್ ಹೇಳಿದಂಗೆ ಟೈಮ್ ವೇಸ್ಟ್ ಮಾಡಬೇಡಿ. ಇಷ್ಟೆಲ್ಲ ಎಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತದೆ. ನಮ್ಮ ಜಿಲ್ಲೆ, ನಮ್ಮ ತಾಲೂಕನ್ನ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ. UPSC ಫಲಿತಾಂಶದಲ್ಲಿ ನಮಗೆಲ್ಲರಿಗೂ ಬಹಳ ಸಂತೋಷವಾದಂಥ ಫಲಿತಾಂಶ ಬಂದಿದೆ. ರಾಜ್ಯದಲ್ಲಿ ಸುಮಾರು 21-22 ಜನ ಈಗ ವಿವಿಧ ಮಟ್ಟಗಳಲ್ಲಿ ಅವರು ರ್ಯಾಂಕ್ಗಳನ್ನು ಪಡಿತಕ್ಕಂಥದ್ದಾಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಅವಿಭಜಿತ ಜಿಲ್ಲೆಯಿಂದ ಇಬ್ಬರು 5 ಜನ ಮಧು ಅಂತ ಯಾರು ಕೋಲಾರ. ಸುಮಾರು ಈಗ ನಮ್ಮ ಜಿಲ್ಲೆಯಲ್ಲಿ 5 ಜನ ಅಂಥೇಳಿ ಈಗ ಗೊತ್ತಿದೆ. ಈಗ ಬಹಳಷ್ಟು ಜನ ಸಣ್ಣ ವಯಸ್ಸಿನಲ್ಲೇ ಈ ರೀತಿ ನಾವು UPSC ಪರೀಕ್ಷೆ ಬರೀಬೇಕು, IFS ಆಗಬೇಕು, IAS ಆಗಬೇಕು, IPS ಆಗಬೇಕು, IRS ಆಗಬೇಕು, ಈ ಥರ ನಾನಾ ಕನಸುಗಳನ್ನು ಹೊತ್ಕೊಳ್ತಾರೆ. ಕೆಲವರು ಬರೀ ಒಂದು ಪದವಿ ಕೋರ್ಸ್ BA ಅಥವಾ BSc ಇದನ್ನು ಮಾಡಿಕೊಂಡು ಸಿವಿಲ್ ಸರ್ವಿಸಸ್ಗೆ ಭಾಳ ಮುಂಚೆ PUC ಇಂದಲೇ ತಯಾರಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ವೈದ್ಯರಾಗಿ ಅಥವಾ ಇಂಜಿನಿಯರ್ಗಳಾಗಿ ನಂತರ ಅವರು UPSC ಪರೀಕ್ಷೆಗಳನ್ನು ಬರೆಯುವಂಥ ಪ್ರಯತ್ನ ಮಾಡ್ತಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ ಇದು. ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಬೇಕು, ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಆದಮೇಲೆ ಮೇನ್ಸ್ ಆದಮೇಲೆ ಮತ್ತೆ ಇಂಟರ್ವ್ಯೂ. ಬಹಳಷ್ಟು ಜನ ಪ್ರಿಲಿಮಿನರಿ ಪಾಸ್ ಆಗ್ತಾರೆ, ಮೇನ್ಸಲ್ಲಿ ಪಾಸ್ ಆಗಲ್ಲ. ಸುಮಾರು 4, 5, 6 ಬಾರಿ ಪರೀಕ್ಷೆಗಳನ್ನು ಬರೀತಾರೆ. ರಾತ್ರಿ ಹಗಲು ಓದ್ತಾರೆ. ಸುಮಾರು ದಿನಕ್ಕೆ 14, 15 ಇನ್ನ ಎಷ್ಟು ಗಂಟೆ ಅಂತ ಅವರೇ ಹೇಳಬೇಕು. ವರುಣ್, ಸೊ ವರುಣ್ ಅವರು 8 ಗಂಟೆ ಮಾತ್ರ 8-9 ಗಂಟೆ ಓದಿದಾರಂತೆ. ಅದೃಷ್ಟ ಅವ್ರಿಗೆ ಈಗ 3ನೇ ಅಟೆಂಪ್ಟು. ಇದರಲ್ಲಿ ಅದೃಷ್ಟನೂ ಬಹಳ ಮುಖ್ಯ. ಒಂದು ಪ್ರಯತ್ನ ಮತ್ತು ಇನ್ನೊಂದು ಕಡೆ ಅದೃಷ್ಟ ಇರಬೇಕು. ಈಗ ಡಾಕ್ಟರ್ ವರುಣ್ ಅವರು 2021ರಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದಿದ್ದಾರೆ. ನಂತರ ಅವತ್ತಿಂದ ನಿರಂತರವಾಗಿ ಈ UPSC ಪರೀಕ್ಷೆಗಳಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ವರುಣ್ ಗೌಡ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಮತ್ತು ಕ್ಷೇತ್ರ ಮತ್ತು ಜಿಲ್ಲೆಯ, ರಾಜ್ಯದ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ವಿಚಾರದಲ್ಲಿ ಅವರ ಪೋಷಕರು, ಅವರ ತಂದೆಯವರು ಪ್ರಕಾಶ್ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದವರು, ಅವರು ಮತ್ತು ಅವರ ತಾಯಿಯವರು. ನೀವೇನು ಓದಿದ್ರಮ್ಮ? ನೀವೇನು ಓದಿರೋದು? ಈಗ ಅವರ ಪೋಷಕರಿಬ್ಬರು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ವೈದ್ಯಕೀಯ ಶಿಕ್ಷಣ ಆದಮೇಲೆ ಸಾಕು ಬಿಡಪ್ಪ, ಇನ್ನೇನೋ ಯಾಕೆ ಸುಮ್ಮನೆ ಓದಿ ಇದು ಮಾಡ್ತೀಯ, ಇಲ್ಲ ಅಲ್ಲೇ ಪೋಸ್ಟ್ ಗ್ರಾಜುಯೇಷನ್ ಮಾಡು, ಇನ್ನೊಂದು ಮಾಡು ಅಂತ ಹೇಳ್ತಾರೆ. ಆದರೆ ಈಗ ಮಗನಿಗೆ UPSC ಓದಬೇಕು ಅಂತಕ್ಕಂಥ ಹಂಬಲ ಯಾವತ್ತಿಂದ ಇತ್ತು ಗೊತ್ತಿಲ್ಲ. ಯಾವಾಗ ಈ ಒಂದು ಆಲೋಚನೆ ಬಂತು ಅನ್ನೋದು ಅವರೇ ಹೇಳಬೇಕಾಗುತ್ತೆ. ಪೊಲೀಸ್ ಆಗಿದ್ದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ಪೊಲೀಸ್ ಸಣ್ಣ ವಯಸ್ಸಿನಲ್ಲೇ ಅವರ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಸೇರಿದಂಥ ಸಮಯದಿಂದ
ಆ ಇಲಾಖೆ ಬಗ್ಗೆ ಒಂದು ರೀತಿಯಾದಂಥ ಆಕರ್ಷಿತರಾಗಿ ನಾನು ಒಬ್ಬ ಒಳ್ಳೆಯ ಉನ್ನತ ಮಟ್ಟದ ಅಧಿಕಾರಿ ಆಗಬೇಕು ಅಂತಕ್ಕಂಥ ಆಲೋಚನೆ ಅವರಲ್ಲಿ ಬಂದು ಇವತ್ತು ಅದನ್ನು ಅವರು ಯಶಸ್ವಿಯಾಗಿ 462ನೇ ರ್ಯಾಂಕ್. ಈಗ ನಮಗೆ ಅಧಿಕಾರಿಗಳು ಹೇಳ್ತಾ ಇದ್ರು ರಾಜ್ಯದ ಒಂದು ಕೇಡರ್ ಅಂದರೆ ನಿಮಗೆ ಗೊತ್ತಿದೆ, ಆಲ್ ಇಂಡಿಯಾ ಕೇಡರಲ್ಲಿ ರಾಜ್ಯದ ಕೇಡರು ಸಿಗುವಂಥದ್ದು ಅಷ್ಟು ಸುಲಭ ಇಲ್ಲ. ಈಗ ಅವರ ಮೇಲೆ ಇರ್ತಕ್ಕಂಥವರು ಯಾವ ರೀತಿ ಆಯ್ಕೆಗಳನ್ನು ಮಾಡ್ತಿರ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ಪೊಲೀಸರು ಕೇಡರು ಸಿಗೋದು. IPS ಕರ್ನಾಟಕ ಕೇಡರು, ಈಗ IPS ಅಂತೂ ಗ್ಯಾರಂಟಿ ಅಂತ ಕಾಣ್ತದೆ, IPS ಅಂತೂ ಗ್ಯಾರಂಟಿ ಸಿಗುತ್ತೆ. ಆದರೆ ಕೇಡರು ಯಾವ ರಾಜ್ಯ ಅಂತಕ್ಕಂಥದ್ದು ಅವರಿಗೆ ಆಗುವಂಥದ್ದಕ್ಕೆ ಅವರ ಮೇಲೆ ರ್ಯಾಂಕ್ ಪಡೆದಿರ್ತಕ್ಕಂಥವರು ಏನು ಆಯ್ಕೆಗಳನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರ್ತದೆ. ಆದರೆ ಬಹುತೇಕ ರಾಜ್ಯ ಸಿಗ್ಬೋದು ಅಂತಕ್ಕಂಥ ವಿಶ್ವಾಸವನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಿಂದ ಇವತ್ತು ಇದು ಒಂದು ರೀತಿ ನಮ್ಮ ಭಾಗಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಗೌರವ ತಂದಿದ್ದಾರೆ. ಮೂಲತಃ ಕೋಲಾರ ತಾಲೂಕಿನವರು ಅವರು ಚಿಂತಾಮಣಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಚಿಂತಾಮಣಿ ನೀರು ಚೆನ್ನಾಗಿ ಸೆಟ್ಲ್ ಆಗಿದೆ ಅಲ್ಲ, ಅದೇ ಚಿಂತಾಮಣಿಗೆ ಸೆಟ್ ಆಗಿದೆ. ಚಿಂತಾಮಣಿಯಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅದರಿಂದ ಅವ್ರು ನಮ್ಮವರೇ. 8ನೇ ತರಗತಿಗೆ ಬಂದಿರೋದಲ್ವಾ, 8ನೇ ತರಗತಿಗೆ ಬಂದು ಇಲ್ಲಿ ಅವರು ನೆಲೆಸಿದ್ದಾರೆ ಚಿಂತಾಮಣಿಯಲ್ಲಿ. ಅದರಿಂದ ಅವರು ನಮ್ಮವರೇ, ನಮಗೆಲ್ಲರೂ ಭಾಳ ಹೆಮ್ಮೆ. ಅವ್ರಿಗೆ ಒಳ್ಳೆ ಭವಿಷ್ಯತ್ತು ಆಗಲಿ. ಯಾಕಂದರೆ ಪೊಲೀಸ್ ಇಲಾಖೆ ಇವತ್ತು ಕೇಡರಲ್ಲಿ IFS ಇಂಡಿಯನ್ ಫಾರಿನ್ ಸರ್ವಿಸು ಅದರದ್ದೇ ಆದಂಥ ಮಹತ್ವ ಇದೆ. ಅದನ್ನು ಬಹುಶಃ ಹೈಯೆಸ್ಟ್ ರ್ಯಾಂಕ್ ಇರೋರು ಅಪ್ ಮಾಡ್ತಾರೆ ಅಂತ ಕಾಣುತ್ತೆ. ನೆಕ್ಸ್ಟು IAS ಬರ್ತದೆ, ಅದಾದಮೇಲೆ IPS ಬರ್ತದೆ, ಅದಾದಮೇಲೆ ಬೇರೆ IRS, ಕಸ್ಟಮ್ಸು, ಇನ್ಕಮ್ ಟ್ಯಾಕ್ಸು, ಇನ್ನೊಂದು ಮತ್ತೊಂದು IFS, ಫಾರೆಸ್ಟ್ ಸರ್ವಿಸು, ಇವೆಲ್ಲ IRS ಇವೆಲ್ಲ ಬರ್ತದೆ. IRS ರೈಲ್ವೇಸ್, ಇಂಡಿಯನ್ ರೈಲ್ವೆ ಸರ್ವಿಸು, ಇಂಡಿಯನ್ ರೆವಿನ್ಯೂ ಸರ್ವಿಸು, ಈ ಥರ ಎಲ್ಲ ಬೇರೆ ಬೇರೆ ಇದ್ದಾವೆ. ಇದು ಒಂದು. ಮತ್ತು ಇನ್ನೊಂದು ನಾನು ಹೇಳುವಂಥದ್ದು, ಇದು ಬಿಟ್ಟು ಬೇರೆ ಕೇಂದ್ರ ಸರ್ಕಾರದಲ್ಲಿ ಭಾಳಷ್ಟು ಅವಕಾಶಗಳಿದ್ದಾವೆ. ಅದಕ್ಕೆ ನಾವು ಮೊನ್ನೆ ಒಂದು ಸಭೆ ಮಾಡಿದ್ವಿ. ನಾವು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸ್ಟಾಫ್ ಸರ್ವಿಸ್ ಕಮಿಷನ್ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪರೀಕ್ಷೆಗಳಾಗ್ತವೆ. ಅದ್ರ ಬಗ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ ನಮ್ಮ ರಾಜ್ಯದಲ್ಲಿ. ನಾವು ಅದಕ್ಕೆ ಹೊಂದತಕ್ಕಂಥ ಪಠ್ಯಗಳನ್ನು, ಆ ಕರಿಕ್ಯುಲಮ್ಮು, ಆ ಸಿಲೆಬಸ್ಸನ್ನು ನಾವು ವಿಶ್ವವಿದ್ಯಾಲಯಗಳಲ್ಲಿ ತರಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿದ್ದೀವಿ. ಅದನ್ನು ಈ ಅದಕ್ಕೊಂದು ಉಪಸಮಿತಿಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಈ ಬರ್ತಕ್ಕಂಥ ಶೈಕ್ಷಣಿಕ ವರ್ಷದಲ್ಲೇ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದರೆ ನಮ್ಮವರು ಹೆಚ್ಚು ಅದರಲ್ಲಿ ಭಾಗವಹಿಸುವಂಥದ್ದಾಗಬೇಕು. ಪಾಪ ಎಷ್ಟು ಅಂತ ಅವರು ಹೋಗಿ ಬುಕ್ಗಳನ್ನು ತಂದು ಓದೋಂಥದ್ದು ಬದಲು ಕರಿಕ್ಯುಲಮ್ ಕೋರ್ಸಲ್ಲೇ ಆ ರೀತಿಯಾದಂಥ ಒಂದು ಅದಕ್ಕೆ ಈಕ್ವಲೆಂಟ್ ಸಿಲೆಬಸ್ ಇದ್ದರೆ ಅವರಿಗೆ ಭವಿಷ್ಯ ಸುಲಭ ಆಗುತ್ತೆ ಅದರಲ್ಲಿ ಕ್ರ್ಯಾಕ್ ಮಾಡುವಂಥದ್ದಕ್ಕೆ. ಅದಕ್ಕೆ ಇವೆಲ್ಲ ಆಲೋಚನೆಗಳನ್ನು ಮಾಡಿದ್ದೀವಿ. ಅದರಿಂದ ಇವತ್ತು ನಾನು ಇದಾಗಿ ನನಗೆ ಗೊತ್ತಾಗಿ 2 ದಿವಸಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ ನಾನು. ಆದರೆ ವಿಧಾನಸಭೆ ಅಧಿವೇಶನ ಇವೆಲ್ಲ ಕೆಲಸದ ಒತ್ತಡದಿಂದ ಅವರಿಗೆ ಮುಂಚಿತವಾಗಿ ಅವರಿಗೆ ಸನ್ಮಾನ ಮಾಡುವಂಥ ಈ ಕೆಲಸ ಆಗಿರಲಿಲ್ಲ. ಭಾಳಷ್ಟು ಜನ ಈಗಾಗಲೇ ಚಿಂತಾಮಣಿಯಲ್ಲಿ ನಾಗರಿಕರು ಮತ್ತು ಇತರೆ ಎಲ್ಲರೂ ಅವರಿಗೆ ಅಭಿನಂದನೆ ಸನ್ಮಾನವನ್ನು ಮಾಡಿದ್ದಾರೆ. ಇವತ್ತು ನಮ್ಮದು ಕರ್ತವ್ಯ ಅದಕ್ಕೆ ಅವರಿಗೆ ಮಾಡುವಂಥದ್ದು. ಇವತ್ತು ಅವರ ಪೋಷಕರನ್ನು ಮತ್ತು ಅವರಿಗೆ ಇವತ್ತು ಸನ್ಮಾನ ಮಾಡಿದ್ದೀವಿ. ಅವರು ಇನ್ನು 1 ವರ್ಷ ಅವರಿಗೆ ಟ್ರೈನಿಂಗ್ ಇರ್ತದೆ. ಮತ್ತೆ IAS ಟ್ರೈ ಮಾಡ್ತೀರಾ? ಅದರಿಂದ ಈಗ ಮತ್ತೆ ಅವರು IAS ಮತ್ತೊಂದು ಸತಿ ಪ್ರಯತ್ನ ಮಾಡ್ತಾರೆ. ಇದಕ್ಕೇನು ನಷ್ಟ ಆಗಲ್ಲ. IAS ಹೋದೆ ಅಂತೇಳಿ ಇದನ್ನೇನು ವಾಪಸ್ ತಗೊಳಲ್ಲ, ಹೌದಾ? IAS ಮಾಡುವಂಥದ್ದಕ್ಕೆ ಇದರಲ್ಲಿ IPS ಪಡ್ಕೊಂಡು ಮಾಡೋಂಥದ್ದು ಇರ್ತದೆ. ಅವ್ರಿಗೆ ಒಂದ್ಸತಿ ಈಗ ಅಲೋಕೇಶನ್ ಆದಮೇಲೆ ಅವರು ಟ್ರೈನಿಂಗ್ ಹೋಗ್ತಾರೆ. ಟ್ರೈನಿಂಗ್ ಮುಗಿಸಿ ಮತ್ತೆ ಎಲ್ಲ ರೀತಿಯಲ್ಲಿ ಅವರು ಕೆಲಸ ತಯಾರಿ ಆಗುತ್ತದೆ. ಅವರಿಗೆ ಒಳ್ಳೆಯ ಭವಿಷ್ಯತ್ತು ದೇವರು ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಬಹುಶಃ ಅವರ ತಂದೆ ತಾಯಿಗಳು ಅವರ ಪ್ರೋತ್ಸಾಹಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಅವರು ಸ್ಪಂದಿಸಿ ಇವತ್ತು ಅವರಿಗೆಲ್ಲ ಗೌರವ ತರುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಈ ರೀತಿಯಾಗಿ ಇದೆಲ್ಲರಿಗೂ ಪ್ರೇರಣೆ ಆಗ್ತದೆ. ಭಾಳಷ್ಟು ಜನ ನಮ್ಮ ಹುಡುಗರು ಸುಮ್ಮನೆ ಅಲ್ಲಿ ಕಾಲಹರಣ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿದ್ರೆ ಯಶಸ್ಸು ಸಿಗ್ತದೆ ಅಂತೇಳಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಅದಕ್ಕೆ ಅವ್ರ ಮುಂದೆ ನಿಲ್ಸ್ಕೊಂಡಿದ್ದು, ನೀವು ಸ್ವಲ್ಪ ಯೋಚನೆ ಮಾಡಿ ಇಂಜಿನಿಯರಿಂಗ್ ಮಾಡೋದು ಅಲ್ಲೇ ಸುಮ್ಮನೆ ಹೋಗೋದಲ್ಲ, ಇದನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ಹಿಂದೆ ಇದ್ದವ್ರು ಮುಂದೆ ಕಲಿಸಿದ್ದಾರಲ್ವ. ಅದರಿಂದ ಇವತ್ತು ಎಲ್ಲರಿಗೂ ಪ್ರೇರೇಪಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತು ಹೇಳಿ ನಾನು ನಮಗೆಲ್ಲರೂ